ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರಚನೆಯಾಗಿ 2 ವರ್ಷ ಆಗಿದೆ. ಈ 2 ವರ್ಷದ ಹೊಸ್ತಿಲಲ್ಲಿ ದೊಡ್ಡ ಸರ್ಜರಿ ಮಾಡೋದಕ್ಕೆ ಮೋದಿ ಹಾಗೂ ಅಮಿತ್ ಶಾ ಮುಂದಾಗಿದ್ದಾರೆ. 2 ವರ್ಷದಿಂದ ಕೇಂದ್ರ ಸಚಿವರಾಗಿದ್ದ ಹಲವರು ಕುರ್ಚಿಯಿಂದ ಕೆಳಗಿಳಿಯೋದು ಕಾಯಂ ಆಗಿದೆ. ಮುಂದಿನ 3-4 ದಿನದೊಳಗೆ ಮೋದಿ ಸಚಿವ ಸಂಪುಟ ಪುನರ್ರಚನೆಯಾಗಲಿದೆ. ಈ ವೇಳೆ ಕುಮಾರಸ್ವಾಮಿಯ ಸ್ಥಾನ ಕೈ ತಪ್ಪಲಿದೆ ಅನ್ನೋ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಪ್ರಧಾನಿ ಮೋದಿ 3ನೇ ಬಾರಿ ಪ್ರಧಾನಿ ಪಟ್ಟಕ್ಕೆ ಏರ್ತಾ ಇದ್ದಂತೆ ಕುಮಾರಸ್ವಾಮಿಗೆ ಆಯಕಟ್ಟಿನ ಜಾಗ ನೀಡಿದ್ರು. ಲೋಕಸಭಾ ಚುನಾವಣೆ ವೇಳೆ ಕರ್ನಾಟಕದಲ್ಲಿ ಜೆಡಿಎಸ್ ದೊಡ್ಡ ಸಾಧನೆ ಮಾಡದೇ ಇದ್ರು ಮೈತ್ರಿ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿಗೆ ಒಂದೊಳ್ಳೆ ಹುದ್ದೆಯನ್ನೇ ಕರುಣಿಸಲಾಗಿತ್ತು. ಬಿಜೆಪಿ ನಾಯಕರು ಹೇಳ್ಕೊಂಡಂತೆಯೇ ಕುಮಾರಸ್ವಾಮಿಯನ್ನ ನಡೆಸಿಕೊಂಡಿದ್ರು. ಇದೀಗ ಸರ್ಕಾರ ರಚನೆಯಾಗಿ 2 ವರ್ಷ ಆಗ್ತಾ ಇದ್ದಂತೆ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಿದ್ದಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಮೋದಿ ಹಾಗೂ ಅಮಿತ್ ಶಾ ಅವರ ಈ ನಿರ್ಧಾರ ಹಲವರ ಅಚ್ಚರಿಗೂ ಕಾರಣ ಆಗಬಹುದು. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಮೈತ್ರಿ ಪಕ್ಷವಾಗಿರೋ ಜೆಡಿಎಸ್ಗೆ ಕೈಕೊಟ್ಟು ಕಾಂಗ್ರೆಸ್ಗೆ ಮತ ಹಾಕಿದ್ರು. ಆ ಬಳಿಕ ಹತ್ತಾರು ಸುದ್ದಿಗಳು ಹರಿದಾಡ್ತಾ ಇದ್ವು. ಮೈತ್ರಿಯಲ್ಲಿ ಹೊಂದಾಣಿಕೆ ಇಲ್ಲ, ಮೈತ್ರಿಯಲ್ಲಿ ಬಿರುಕು ಮೂಡಿದೆ, ಸದ್ಯದಲ್ಲೇ ಬಿಜೆಪಿ ಹಾಗೂ ಜೆಡಿಎಸ್ ಬೇರೆ ಬೇರೆ ಆಗುತ್ತೆ ಅನ್ನೋ ಮಾತು ಕೇಳಿ ಬಂದಿದ್ದು. ಆದ್ರೆ ಕುಮಾರಸ್ವಾಮಿ ಮಾತ್ರ ಇದೆಲ್ಲ ಸುಳ್ಳು, ನಮ್ಮ ನಡುವೆ ವಿಷ ಬೀಜ ಬಿತ್ತೋ ಕೆಲಸ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಅಷ್ಟೇ ಅಲ್ಲ, ದೇವೇಗೌಡರಿಗೂ ರಾಜ್ಯಸಭಾ ಟಿಕೆಟ್ ಕೊಡದಿದ್ದಾಗ್ಲೂ ಇಂತಹದ್ದೇ ಮಾತು ಕೇಳಿ ಬಂದಿದ್ವು. ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಕಾಂಗ್ರೆಸ್ ನಾಯಕರು ದೇವೇಗೌಡರಿಗೆ ಬಿಜೆಪಿ ನಾಯಕರು ಅವಮಾನ ಮಾಡಿದ್ದಾರೆ ಅಂತ ಕಾಲೆಳೆದಿದ್ರು. ಹೀಗಾಗಿ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನೋ ಚರ್ಚೆ ಹುಟ್ಕೊಂಡಿತ್ತು. ಇಂಥ ಹೊತ್ತಲ್ಲೇ ಈಗ ಕುಮಾರಸ್ವಾಮಿಯನ್ನ ಕೇಂದ್ರದ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನೋ ಸುದ್ದಿ ಹಬ್ಬಿದೆ. ಇದು ಹಲವರ ಅಚ್ಚರಿಗೆ ಕಾರಣ ಆಗಿದೆ. ನಿಜಕ್ಕೂ ಮೈತ್ರಿ ಮುರಿದು ಹೋಗುತ್ತಾ ಅನ್ನೋ ಅನುಮಾನ ಹುಟ್ಟಿಸ್ತಾ ಇದೆ. ಆದ್ರೆ ಅಸಲಿ ಕಹಾನಿಯೇ ಬೇರೆ ಇದೆ. ಕುಮಾರಸ್ವಾಮಿಯಿಂದ ಮೈತ್ರಿ ಸ್ಥಾನ ಪಡೆಯೋದರ ಹಿಂದೆ ಮೈತ್ರಿ ನಾಯಕರ ಬಿಗ್ ಪ್ಲಾನ್ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಳೆದೊಂದು ತಿಂಗಳಿನಿಂದ ಕುಮಾರಸ್ವಾಮಿ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಅರ್ಥ ಆಗಿ ಹೋಗುತ್ತೆ. ಕುಮಾರಸ್ವಾಮಿ ಸಂಪೂರ್ಣ ಬದಲಾಗಿದ್ದಾರೆ. ಕೇಂದ್ರ ಸಚಿವರಾಗಿದ್ರೂ ಕೂಡ ಕಂಪ್ಲೀಟ್ ತಮ್ಮ ಗಮನವನ್ನ ರಾಜ್ಯ ರಾಜಕೀಯದ ಮೇಲೆ ಹರಿಸಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದ ಅವಧಿಯಲ್ಲಿ ಅಲ್ಲೊಂದು ಇಲ್ಲೊಂದು ಹೇಳಿಕೆ ನೀಡ್ತಾ ಇದ್ರೆ ವಿನಃ ಈ ಮಟ್ಟಿಗೆ ಇನ್ವಾಲ್ವ್ ಇರಲಿಲ್ಲ. ತಾವೇ ಖುದ್ದು ಅಖಾಡಕ್ಕೆ ಇಳಿದಿರಲಿಲ್ಲ. ಆದ್ರೀಗ ಬಿಡದಿ ವಿಷಯ ಶುರುವಾದ ದಿನದಿಂದಲೂ ತಾವೇ ಮುಂದಾಳತ್ವ ತಗೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಅಡ್ಡಲಾಗಿ ನಿಂತಿದ್ದಾರೆ. ಈ ಮೂಲಕ ರಾಜ್ಯ ರಾಜಕೀಯಕ್ಕೆ ಮರಳೋ ಸೂಚನೆ ಕೊಟ್ಟಿದ್ದಾರೆ. ಅತ್ತ ದಿಲ್ಲಿ ನಾಯಕರು ಕೂಡ ಕುಮಾರಸ್ವಾಮಿಯನ್ನ ಪೂರ್ಣ ಸಹಮತದಿಂದ ರಾಜ್ಯ ರಾಜಕೀಯಕ್ಕೆ ಕಳಿಸಿಕೊಡಲು ಪ್ಲಾನ್ ಮಾಡಿದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇರೋದು ಇನ್ನೆರಡೇ ವರ್ಷ. 2028ಕ್ಕೆ ಮೈತ್ರಿ ಸರ್ಕಾರ ರಚನೆ ಆಗಲೇಬೇಕು ಅನ್ನೋದು ಮೋದಿ ಹಾಗೂ ಅಮಿತ್ ಶಾ ಕನಸು. ಹೀಗಾಗಿ ಕುಮಾರಸ್ವಾಮಿಯನ್ನ ರಾಜ್ಯ ರಾಜಕೀಯಕ್ಕೆ ಕಳಿಸೋದಕ್ಕೆ ರೆಡಿಯಾಗಿರೋದು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರೆ ಗೆಲ್ಲೋದಿಕ್ಕೆ ಆಗಲ್ಲ ಅನ್ನೋದು ಬಿಜೆಪಿಯವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಈಗಿನಿಂದಲೇ ಎಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ಕುಮಾರಸ್ವಾಮಿಯನ್ನ ನಾಯಕನನ್ನಾಗಿ ಅಖಾಡಕ್ಕಿಳಿಸ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಮೈತ್ರಿ ಸ್ಥಾನದಿಂದ ಕೆಳಗಿಳಿಸಿ ರಾಜ್ಯ ರಾಜಕಾರಣಕ್ಕೆ ಕಳಿಸಲಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಜೊತೆಗೆ ರಾಜ್ಯದ ಇನ್ನೊಬ್ಬ ನಾಯಕನಿಗೂ ಮಂತ್ರಿ ಸ್ಥಾನದಿಂದ ಕೊಡಲಿದ್ದಾರೆ ಅನ್ನೋ ಸುದ್ದಿ ಹಬ್ಬಿದೆ. ಅವರೇ ಕೇಂದ್ರ ಸಚಿವ ವಿ ಸೋಮಣ್ಣರನ್ನ ರಾಜಕಾರಣಿ ಅನ್ನೋದಕ್ಕಿಂತ ಒಂದೊಳ್ಳೆ ಅದ್ಭುತ ಕೆಲಸಗಾರ ಅನ್ನಬಹುದು. ತಮಗೆ ಯಾವುದೇ ಖಾತೆ ಕೊಟ್ಟರೂ ಅದ್ಭುತವಾಗಿ ನಿಭಾಯಿಸಬಲ್ಲ ಚಾಣಕ್ಯ, ಅದರಲ್ಲೂ ಲಿಂಗಾಯತ ನಾಯಕ. ಸದ್ಯದ ಮಟ್ಟಿಗೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆ ನೋಡಿದ್ರೆ ವಿಜಯೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಅಡ್ಡ ಮತದಾನ, 2 ಬೈ ಎಲೆಕ್ಷನ್ ನಲ್ಲಿ ಸೋಲು, ಬಿಜೆಪಿ ಶಾಸಕರ ಮಧ್ಯೆ ಇಲ್ಲದ ಹೊಂದಾಣಿಕೆ, ಇದೆಲ್ಲ ಕಾರಣದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ವಿ ಸೋಮಣ್ಣಗೆ ಪಟ್ಟ ಕಟ್ತಾರೆ ಅನ್ನೋ ಮಾತು ಹರಿದಾಡ್ತಾ ಇದೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಲಿಂಗಾಯತ ಸಮುದಾಯ ಸಿಡಿದೇಳುತ್ತೆ ಅನ್ನೋ ಆರೋಪವೂ ಇದೆ. ಇದೇ ಕಾರಣಕ್ಕೆ ಲಿಂಗಾಯತ ಸಮುದಾಯದ ಇನ್ನೊಬ್ಬ ನಾಯಕನಾಗಿರೋ ಸೋಮಣ್ಣ ಅವರಿಗೆ ಈ ಸ್ಥಾನವನ್ನ ನೀಡಿದ್ರೆ ಎಲ್ಲವೂ ಕೂಲ್ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ದಿಲ್ಲಿ ನಾಯಕರು ಹಾಕೊಂಡಿದ್ದಾರೆ ಅನ್ನೋ ಮಾತಿದೆ.
ಈ ವೇಳೆ ಕುಮಾರಸ್ವಾಮಿ ಜೊತೆಗೆ ಸೋಮಣ್ಣ ಅವರ ಮಂತ್ರಿ ಸ್ಥಾನ ಕೈ ತಪ್ಪಿದ್ರೆ ಖಂಡಿತ ನಾವಿವತ್ತು ಹೇಳಿದಂತೆ ಆಗಲಿದೆ ಅಂತ ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.